ಅನುದಿನದ ಆಹಾರ ಆಗಸ್ಟ್ 12 ಬುಧವಾರ. ದೇವರನ್ನು ಹುಡುಕಿರಿ. ಕೀರ್ತನೆ 34 4ನೇ ವಚನ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಕರ್ತನನ್ನು ಹುಡುಕುವುದರಿಂದ ಬರುವ ಆಶೀರ್ವಾದಗಳು ಅಪಾರವಾದವು. ನೀವು ಆತನನ್ನು ಹುಡುಕುತ್ತೀರೋ ಇಲ್ಲವೋ ಎಂದು ನೋಡಲು ಆತನ ಕಣ್ಣುಗಳು ಕಾತುರದಿಂದ ಕಾಯುತ್ತಿರುತ್ತವೆ. ನೀವು ಆತನನ್ನು ಹುಡುಕಿದಾಗ ಖಂಡಿತವಾಗಿಯೂ ಆತನನ್ನು ಕಂಡುಕೊಳ್ಳುವಿರಿ. ಆತನು ಕೃಪಾ ಸಂಪೂರ್ಣನಾಗಿದ್ದಾನೆ. ನೀವು ತಟ್ಟಿದಾಗ ಬಾಗಿಲು ತೆರೆಯಲು ಮತ್ತು ನೀವು ಬೇಡಿಕೊಂಡಾಗ ಸದುತ್ತರವನ್ನು ಕೊಡಲು ಆತನು ಸಿದ್ಧನಾಗಿದ್ದಾನೆ. ನೀವು ನಿಮ್ಮ ಪೂರ್ಣ ಹೃದಯದಿಂದ ಕರ್ತನನ್ನ ಹುಡುಕಿದರೆ ಖಂಡಿತವಾಗಿಯೂ ಆತನನ್ನು ಕಂಡುಕೊಳ್ಳುವಿರಿ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಯೆರೆಮೀಯ 29ನೇ ಅಧ್ಯಾಯ 13ನೇ ವಚನ. ದೊಡ್ಡ ಮೀನಿನ ಹೊಟ್ಟೆಯಿಂದ ಯೋನನು ಕರ್ತನನ್ನು ಹುಡುಕಿದನು. ದೇವರು ಅವನ ಮೊರೆಯನ್ನು ಕೇಳಿ ಅವನ ಜೀವವನ್ನು ಉಳಿಸಿ ತಾನು ಕರೆಯಲ್ಪಟ್ಟಿದ್ದ ನೇಮಿಸಿದ ಸೇವೆಯನ್ನು ಮುಂದುವರಿಸಲು ಅವನನ್ನು ಕೃಪೆಯಿಂದ ಪುನರ್ಸ್ಥಾಪಿಸಿದನು. ದಾವೀದನು ಸಹ ಗುಹೆಯಲ್ಲಿ ಅಡಗಿರುವಾಗ ಕರ್ತನನ್ನು ಹುಡುಕಿದನು. ಕೀರ್ತನೆ 142ರ ಶೀರ್ಷಿಕೆಯು ಅವನು ಗುಹೆಯಲ್ಲಿದ್ದಾಗ ಮಾಡಿದ ಪ್ರಾರ್ಥನೆ ಎಂಬುದಾಗಿದೆ. ಆ ಸಿಂಹವು ತನ್ನ ಬೇಟೆಯನ್ನು ಕ್ರೂರವಾಗಿ ಬೇಟೆಯಾಡುವಂತೆ ಅರಸನಾದ ಸೌಲನು ದೃಢ ಸಂಕಲ್ಪದಿಂದ ದಾವೀದನನ್ನು ಬೆನ್ನಟ್ಟಿದನು. ಸೈತಾನನು ಅವನನ್ನು ವಿರೋಧಿಸಿದನು. ಆದರೂ ಆ ಹತಾಶೆಯ ಪರಿಸ್ಥಿತಿಯ ನಡುವೆಯೂ ದಾವೀದನು ಕರ್ತನನ್ನು ಹುಡುಕಿದನು. ಅವನ ಸಾಕ್ಷಿ ಹೀಗಿತ್ತು: ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಕೀರ್ತನೆ 34 4ನೇ ವಚನ. ದಾವೀದನು ಆ ಸಿಂಹದ ಬಗ್ಗೆ ಧ್ಯಾನಿಸುತ್ತಾ ಹೀಗೆ ಬರೆದನು: ಪ್ರಾಯದ ಸಿಂಹಗಳಾದರೂ ಒಟ್ಟಿಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಕೀರ್ತನೆ 34 10ನೇ ವಚನ. ನಿಮ್ಮ ಸಮಸ್ಯೆಗಳ ಮೇಲೆಯೇ ಗಮನ ಹರಿಸಿ ನಿರಾಶರಾಗಬೇಡಿರಿ. ಜೀವನದ ಹೋರಾಟಗಳಿಂದ ಕುಗ್ಗಿ ಹೋಗಬೇಡಿರಿ. ಪ್ರತಿಕೂಲ ಪರಿಸ್ಥಿತಿಗಳ ಮಧ್ಯೆಯೂ ದೇವರನ್ನ ಹುಡುಕಿರಿ. ಆತನು ನಿಮ್ಮ ಸಹಾಯಕ್ಕೆ ಆತುರದಿಂದ ಬರುವನು. ಬಹುಶಃ ನಿಮಗೆ ಬರಬೇಕಿದ್ದ ಅನೇಕ ಆಶೀರ್ವಾದಗಳು ವರ್ಷಗಟ್ಟಲೆ ವಿಳಂಬವಾಗಿರಬಹುದು. ನಿಮ್ಮ ಮಕ್ಕಳ ಮದುವೆಗೆ ಒಂದರ ಹಿಂದೊಂದು ಅಡೆತಡೆಗಳು ಎದುರಾಗುತ್ತಿರಬಹುದು. ಅಂತ ಸಮಯದಲ್ಲಿ ಉಪವಾಸ ಮತ್ತು ಪ್ರಾರ್ಥನೆಯೊಂದಿಗೆ ಕರ್ತನ ಸನ್ನಿಧಿಯನ್ನು ಹುಡುಕಿರಿ. ಆತನು ನಿಮ್ಮ ಹೃದಯವನ್ನು ಶೋಧಿಸಲು ಬಿಡಿರಿ. ಯಾವುದೇ ಕುಂದುಕೊರತೆಗಳನ್ನು, ಯಾವುದೇ ಗುಪ್ತ ಪಾಪವನ್ನು ಅಥವಾ ಬೇರೊಬ್ಬ ವ್ಯಕ್ತಿಯ ವಿರುದ್ಧ ನೀವು ಹೊಂದಿರುವ ಯಾವುದೇ ಕಹಿ ಅಥವಾ ದ್ವೇಷವನ್ನು ಬಹಿರಂಗಪಡಿಸಲು ಆತನನ್ನು ಕೇಳಿಕೊಳ್ಳಿರಿ.
ಪಶ್ಚಾತ್ತಾಪ ಮತ್ತು ಪ್ರಾಮಾಣಿಕ ಪ್ರಾರ್ಥನೆಯ ಮೂಲಕ ಪ್ರತಿಯೊಂದು ಅಡೆತಡೆಯನ್ನು ತೆಗೆದುಹಾಕಿರಿ. ಕರ್ತನು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ತನ್ನ ಕೃಪೆಯಿಂದ ತನ್ನ ಶುಭವನ್ನು ಆಶೀರ್ವಾದವನ್ನು ನಿಮಗೆ ದಯಪಾಲಿಸುವನು. ಅನ್ನಲು ಬಂಜೆತನದ ನಿಂದೆ ಮತ್ತು ಅವಮಾನವನ್ನು ಸಹಿಸಿಕೊಂಡು ಸುಮ್ಮನಿರಲು ಒಪ್ಪಲಿಲ್ಲ. ಅವಳು ಕರ್ತನ ಆಲಯಕ್ಕೆ ಬಂದು ಆತನ ಸಾನ್ನಿಧ್ಯವನ್ನು ಹುಡುಕಿ ಹರಕೆಯೊಂದಿಗೆ ತನ್ನ ಹೃದಯವನ್ನು ಆತನ ಮುಂದೆ ಸುರಿದಳು. ಕರ್ತನು ಅವಳ ಪ್ರಾರ್ಥನೆಗೆ ಉತ್ತರಿಸಿ ಒಬ್ಬ ಪ್ರವಾದಿಯಾದ ಮಗನನ್ನು ಕೊಟ್ಟು ಅವಳನ್ನು ಆಶೀರ್ವದಿಸಿದನು. ಅದೇ ಅದ್ಭುತವನ್ನು ನಿಮ್ಮ ಜೀವನದಲ್ಲಿಯೂ ಮಾಡಲು ದೇವರು ಶಕ್ತನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನಿಂದೆ ಮತ್ತು ನಾಚಿಕೆಯ ದಿನಗಳು ಮುಕ್ತಾಯಗೊಳ್ಳುತ್ತಿವೆ. ನಿಮ್ಮ ದುಃಖದ ಕಾಲವು ಕೊನೆಗೊಳ್ಳುತ್ತಿದೆ. ಮುಂದಿನ ಧ್ಯಾನಕ್ಕಾಗಿ ದೇವರ ವಾಕ್ಯ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನೂ ನಿಮ್ಮೊಂದಿಗಿರುವನು. ನೀವು ಆತನನ್ನು ಬಿಟ್ಟರೆ ಆತನೂ ನಿಮ್ಮನ್ನು ಬಿಟ್ಟು ಬಿಡುವನು. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆಗಳು 84, 85, 86 ಅಧ್ಯಾಯಗಳು. ಸಂಜೆ ರೋಮಾಪುರದವರೆಗೆ 12ನೇ ಅಧ್ಯಾಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.